ಬದನೆಕಾಯಿ ಚಟ್ನಿ ಮಾಡುವ ವಿಧಾನ. ಬದನೆಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಒಂದು ಬದನೆಕಾಯಿನ ಈ ಥರ ನೀಟಾಗಿ ಗೆರೆ ಹಾಕ್ಕೊಂಡು ಅಥವಾ ಕಟ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಲ್ಲ ಅಂದರೆ ಅದು ಬೇಯಿಸ್ಬೇಕಾದ್ರೆ ಸಿಡಿಯುತ್ತೆ. ಓಪನ್ ಮಾಡ್ಕೊಂಡಿದ್ದು ಓಪನಲ್ಲಿ ಬೆಳ್ಳುಳ್ಳಿ ಇಡ್ತಿದ್ದೀನಿ. ಬೆಳ್ಳುಳ್ಳಿ ಅದ್ರ ಮೂಲಕನೇ ಇಟ್ಟು ಸುಟ್ಕೊಳ್ಳೋದು. ಅದ್ರ ಜೊತೆಗೆ ಟೊಮೊಟೊನೂ ಇಡ್ತಾಯಿದ್ದೀನಿ. ಟೊಮೊಟೊನು ಬದನೆಕಾಯಿ ಹೇಗೆ ಬೇಯಿಸ್ತೀವೋ ಅದೇ ಥರನ ಟೊಮೊಟೊನು ಬೇಯಿಸ್ಕೊತಾ ಇದ್ದೀನಿ. ಅದನ್ನು ಬೇಯಬೇಕಾದ್ರೆ ತಿರುಗಿಸಿ ಬೇಯಿಸಬೇಕು. ಟೊಮೊಟೊನು ಅದೇ ಥರನೇ ತಿರುಗಿಸ್ಬೇಕು. ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಸ್ಮೂತ್ ಆದಮೇಲೆ ಫುಲ್ ಬ್ಲ್ಯಾಕ್ ಆಗುತ್ತೆ. ಆವಾಗ ಅದು ಬೆಂದಿದೆ ಅಂತ ಅರ್ಥ. ಇವಾಗ ಬದನೆಕಾಯಿನ ಅಥವಾ ನೀರಲ್ಲಿ ನೆನೆಸ್ಕೊಂಡ್ರೂ ಆಗುತ್ತೆ, ಹಾಗೆ ಬಿಡಿಸ್ಬೋದು. ನೀಟಾಗಿ ಬಿಡಿಸ್ಕೊಂಡು ಫುಲ್ ಬ್ಲ್ಯಾಕೆಲ್ಲ ತೆಗೆದು ಬದನೆಕಾಯಿ ಹೇಗೆ ಬಿಡಿಸ್ತೀವೋ ಅದೇ ಥರನ ಟೊಮೊಟೊನೂ ಬಿಡಿಸ್ಕೋಬೇಕು. ನೀಟಾಗಿ ಬಿಡಿಸ್ಕೊಂಡಾದ್ಮೇಲೆ ಹೀಗೇ ಕೆಲವರು ಅದನ್ನು ಜಜ್ಕೊತಾರೆ ಅಥವಾ ರುಬ್ಕೊತಾರೆ. ನಾನಿಲ್ಲಿ ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ. ಮಧ್ಯಕ್ಕೆ ಈ ಥರ ಏನಾದರೂ ಗಂಟಿದೆಯಾ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಟೊಮೊಟೊನೂ ಹಾಗೇ ಕಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಇದರಲ್ಲೇ ಕಟ್ ಮಾಡ್ಕೋಬೋದು ನೀಟಾಗಿ. ಟೊಮೊಟೊನೂ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ಅಂದರೆ ಎಷ್ಟು ನೀಟಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಬೇಕು. ನಾನು ಚಿಕ್ಕದಾಗಿ ಹೀಗೆ ಕಟ್ ಮಾಡ್ಕೊತೀನಿ, ಜಜ್ಜೋದಿಲ್ಲ. ಇದನ್ನು ಹೀಗೇ ತಿರುವಿನೇ ಸಣ್ಣ ಜಜ್ಕೋಬೇಕು, ಅದು ಕಟ್ ಮಾಡ್ಕೋಬೇಕು. ಸಣ್ಣ ಆದಷ್ಟು ನಿಮ್ಮ ಕೈಯಲ್ಲಿ ಎಷ್ಟು ನೀಟಾಗಿ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಕಟ್ ಮಾಡಿದ್ರೆ ಸಾಕಾಗುತ್ತೆ. ಅಥವಾ ಜಜ್ಜೋದು ರುಬ್ಬೋ ಅವಶ್ಯಕತೆ ಇರಲ್ಲ. ಹೀಗೆ ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ನೀಟಾಗಿ ಕಟ್ ಮಾಡಿದ್ದೀನಿ. ಇವಾಗ ಆಯಿತು, ರೆಡಿಯಾಗಿದೆ. ಅದಕ್ಕೆ ಮಸಾಲೆ ಅಂದರೆ ನಾನು ಜೀರಿಗೆ ಮೆಣಸು ತೊಗೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅವಾಗ ಸುಟ್ಟಿದ್ನಲ್ಲ ಆ ಬೆಳ್ಳುಳ್ಳಿ ಅದ್ರ ಜೊತೆ ಹಾಕ್ಕೊತಿದ್ದೀನಿ. ಉಪ್ಪನ್ನು ಹಾಕಿ ಕುಟ್ಕೊತಿದ್ದೀನಿ. ಕಟ್ ಮಾಡ್ಕೊಂಡಿದ್ನಲ್ಲ ಬದನೆಕಾಯಿನ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡು ಕುಟ್ಕೊಂಡಿದ್ನಲ್ಲ ಆ ಮಸಾಲನೂ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ತುಂಬ ಖಾರ ಇರುತ್ತೆ ಅದು. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ನಿಮಗೆ ಎಷ್ಟು ಬೇಕು ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಚಟ್ನಿ ರೆಡಿ ಆಯಿತು. ರೊಟ್ಟಿ ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಮೊಸರನ್ನದ ಜೊತೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ.